ನೋಡಿ 3 ಜನ ಓಟ್ ಹಾಕಿದೀವಿ. ಯಾವ ಮೂಲೆ ಕರೆದಿದ್ರ ಬ್ರೋ ನನ್ನ? ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಮುಟ್ಟಿರೋ ಡಂಬಲ್ಸ್ ಬೆವರು ಗಿವ್ರೆಲ್ಲ ಇರುತ್ತೆ. ಡಂಬಲ್ಸ್ ಎಲ್ಲ ಎತ್ಬಿಡ್ತಾರೆ, ಬಂದ್ಬಿಟ್ಟು ಮದ್ದೂರೊಡೆ ತಿನ್ಬಿಡ್ತಾರೆ. ಕೈ ತೊಳಿ ಎಲ್ಲ ಓಕೆ. ಸೊ ಗೈಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಏನು ಬ್ರೋ ಈ ನಡುವೆ ನೀವು ಕಾರೇ ತೆಗಿಯೋದಿಲ್ಲ ಅಂತ ಅಂದ್ಬಿಟ್ಟು. ಎಲ್ಲಿಗೆ ತೆಗಿಯೋಣ ಎಲ್ಲಿಗೆ ಹೋಗೋಣ ಗೊತ್ತಿಲ್ಲ. ಈ ಸಮ್ಮರಲ್ಲಿ ಎಲ್ಲರೂ ಒಂದು ಟ್ರಿಪ್ ಮಾಡೋಣ ಅಂದ್ರೂ ಬೇಜಾರು ಆಗಲ್ಲ. ಆ್ಯಂಡ್ ಆದಷ್ಟು ಬೇಗ ಮಾನ್ಸೂನ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಮಾನ್ಸೂನ್ ಬಂದಾಗ ಕಾರ್ ಎತ್ತಡ ಎಲ್ಲರೂ ಒಂದು ಟ್ರಿಪ್ ಮಾಡೋಣ ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಅಂತ. ಸದ್ಯಕ್ಕಂತೂ ಝೀರೋ ಪ್ಲ್ಯಾನ್ಸು, ಟ್ರಿಪ್ಪು ಗಿಪ್ಪು ಕಾರ್ ತೆಗೆಯೋದು ಎಲ್ಲದೂ. ಸೊ ಇರಲಿ ಅದು ಸೈಡ್ ಇಡೋಣ. ಆ್ಯಂಡ್ ಇವತ್ತು ವೋಟಿಂಗ್ ದಿನ, ಇವತ್ತು ವೋಟ್ ಮಾಡ್ತಾ ಇದ್ದೀವಿ MP ಎಲೆಕ್ಷನ್ಸ್ಗೆ. ಸೊ ಐ ಹೋಪ್ ನೀವು ವೋಟ್ ಮಾಡಿದ್ದೀರಾ ಅಂತ. ವೋಟ್ ಮಾಡೋದು ನಮ್ಮ ಹಕ್ಕು, ಮಾಡಲೇಬೇಕು. ಪ್ರೊಸೀಜರ್ ಇರೋದೇ ಹಂಗೆ. ವೋಟ್ ಮಾಡಿ ಏನು ಸಿಗುತ್ತೆ, ಎಲ್ಲ ಅವರೇ ಕೊಳ್ಳೆ ಹೊಡಿಯೋರು, ಅದು ಮಾಡೋರು ಇದು ಮಾಡೋರು ಅಂತ ಹೇಳ್ಬಿಟ್ಟು ಎಲ್ಲ ಪಬ್ಲಿಕಲ್ಲಿ ಮಾತಾಡ್ತಾರೆ. ಇರೋದ್ರಲ್ಲಿ ಒಳ್ಳೆಯವ್ರನ್ನ ಆರಿಸಿ, ಕೆಲಸ ಮಾಡೋರನ್ನ ಆರಿಸಿ ನಾವು ಕೂರಿಸ್ಲೇಬೇಕಾಗುತ್ತೆ ಪಟ್ಟಕ್ಕೆ. ಸೊ ಹಾಗಾಗಿ ನಾವು ವೋಟ್ ಮಾಡಲೇಬೇಕು. ಸೊ ನಿಮಗೆ ಯಾರು ಕೆಲಸ ಮಾಡ್ತಾರೆ ಕರೆಕ್ಟಾಗಿ ಅಂತ ಅನಿಸುತ್ತೆ, ನಿಮ್ಮ ಕ್ಷೇತ್ರದಲ್ಲಿ ಯಾರು ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ, ಸೊ ಅವ್ರಿಗೆ ವೋಟ್ ಮಾಡಿ. ಆ್ಯಂಡ್ ನಮ್ಮನ್ನು ಮುನ್ನಡೆಸ್ಬೇಕು, ನಮ್ಮ ದೇಶನ ಮುನ್ನಡೆಸ್ಬೇಕು, ನಿಮ್ಮ ಮತ ನೀಡಿ. ಸೊ ಇದಿಷ್ಟು ಹೇಳ್ತಾ ಇವತ್ತು ನಾವು ವೋಟ್ ಮಾಡಕ್ಕೆ ಹೋಗೋಣ. ಅದಕ್ಕೋಸ್ಕರ ಕಾರ್ ತೆಗಿತಾ ಇದ್ದೀನಿ. ಕಾರ್ನ ತೆಗೆದೆ ಸುಮಾರು ತಿಂಗಳುಗಳಾಗೋಗಿರೋ ಲೆವೆಲ್ಗೆ ಧೂಳು ಹೊಡಿತಾ ಇದೆ. ಏನು ಮಾಡೋಣ ಹೇಳಿ, ಟೈಮೇ ಸಿಕ್ಕಲ್ಲ ಗೈಸ್. ಏನು ಮಾಡೋಣ, ಎಲ್ಲಾದರೂ ಒಂದು ಕಡೆ ಹೋಯ್ತಾ ಇರ್ತೀನ. ಸೊ ಇದು ನಿಮ್ಗೆ ಗೊತ್ತು, ಟ್ರಾಫಿಕಲ್ಲೆಲ್ಲ ನಾನು ಕಾರ್ ತೆಗಿಯೋದಕ್ಕೆ ಇಷ್ಟಪಡಲ್ಲ ಅಂದ್ಬಿಟ್ಟು ಗಾಡಿ ಇರೋದಕ್ಕೆ. ಸೊ ಕಾರ್ ಮನೇಲೇ ಬಿದ್ದಿರುತ್ತೆ. ಸೊ ಒಂದು ಕವರ್ ಹಾಕಿಸ್ಬೇಕು, ಕಾರ್ಗೆ ಕವರ್ ಹಾಕ್ಸ್ತೀನಿ ಆದಷ್ಟು ಬೇಗ. ಸೊ ಕಾರ್ಗೆ ಒಂದು ಕೆಲಸ ಮಾಡಿಸ್ಬೇಕಂತಿದ್ದೀನಿ. ಆ ಕೆಲಸ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಂತೆ ಆದಷ್ಟು ಬೇಗ. ಸೊ ಒಂದ್ಸರಿ ಆ ಕೆಲಸ ಮಾಡಿಸಿದ್ಮೇಲೆ ಕಾರ್ಗೆ ಕವರ್ ಹಾಕ್ಲೇಬೇಕು, ಹಾಕಿಸ್ತೀನಿ. ಓಕೆ. ಸೊ ಗೈಸ್ ಹೊರಟ್ವಿ ನೋಡಿ, 3 ಜನ ಹೋಗ್ತಿದ್ದೀವಿ, 3 ಜನ ವೋಟ್ ಹಾಕ್ತಾ ಇದ್ದೀವಿ. ಮಿಸ್ ಮಾಡ್ತಾ ಇಲ್ಲ, ನೀವು ಅಷ್ಟೇ. ಓಕೆ, ನಾನು ಈ ವ್ಲಾಗ್ ನೆಕ್ಸ್ಟ್ ಡೇ ಬರುತ್ತೆ, ಆಲ್ರೆಡಿ ಮುಗಿದೋಗಿರುತ್ತೆ. ಬಟ್ ವೋಟ್ ಮಾಡಿರಬೇಕು, ವೋಟ್ ಮಾಡಬೇಕು ನಾವು. ಸೊ ಲೆಟ್ಸ್ ಗೋ. ಜಾಸ್ತಿ ದೂರ ಏನಿಲ್ಲ, ಇಲ್ಲೇ ಹತ್ರನೇ. ಬಟ್ ಆದ್ರೂ ಓಟ್ ಬರೋಣ. 3 ಜನ ಹೋಗ್ತಿದ್ದೀವಲ್ಲ, ಇಲ್ಲ ಸುಮ್ಮನೆ 2 ಗಾಡಿ ತೆಗಿಬೇಕು. ಸೊ ಹಾಗಾಗಿ ಕಾರಲ್ಲೇ ಹೋಗ್ತಾ ಇದ್ದೀವಿ. ಸೊ ಗೈಸ್ ಬಂದು ರೀಚ್ ಆಗಿದ್ದೀವಿ. ಬಟ್ ಮ್ಯಾಟ್ರ್ ಏನಂದರೆ, ಅದು ನಮ್ಮದು ಸೀರಿಯಲ್ ನಂಬರ್ ಅದು ಇದೆಲ್ಲ ಇರುತ್ತಲ್ಲ, ಸೊ ಅದು ನಮಗೆ ಗೊತ್ತಿಲ್ಲ. ಅದೆಲ್ಲೆಲ್ಲರೂ ಬರ್ಸ್ಕೊಂಡು ಹೋಗಬೇಕು. ಅದು ಇವಾಗಿರೋ ಟಾಸ್ಕು. ಇವತ್ತು ಬೆಳಗ್ಗೆ ಬಂದಿರೋದೇನಕ್ಕೆ ಅಂದರೆ ಕ್ರೌಡು ಕಡಿಮೆ ಇರುತ್ತೆ, ಆರಾಮಾಗಿ ಹಾಕ್ಬಿಟ್ಟು ಬರೋಣ ಅಂತ. ಸೊ ಮುಗಿಸ್ಕೊಂಡ್ಬಂದು ನಿಮಗೆ ಸಿಗ್ತೀನಿ. ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ತೋರಿಸಿದ್ದಾರೆ ಗೈಸ್, ತಮ್ಮನೇಲಿಗೆ ಅದ್ರ ತೋರಿಸ್ತೀವಿ ಲಿಂಕ್ ಹಾಕಿರೋದು. ಗೈಸ್ ವೋಟ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು. ನೋಡಿ 3 ಜನ ವೋಟ್ ಹಾಕಿದ್ದೀವಿ. ಸೊ ಗೈಸ್ ಪಟ್ಟಂತ ಮನೆಗೆ ಬಂದುಬಿಟ್ಟು ಆ ಒಂದು ಸ್ವೆಟ್ ಶರ್ಟಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ದೊಡ್ಡ ನಮಸ್ಕಾರ ಹೊಡೆದ್ಬಿಟ್ಟು ಇವಾಗ ಲೈಟಾಗಿ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಟೈಮಲ್ಲಿ ಹಾಕೊಂಡು ಫುಲ್ ಕೆಟ್ಟದಾಗಿ ವಾಸನೆ ಹೊಡಿತಾ ಇತ್ತು. ಸೊ ಇದು ಒಂದು ರೌಂಡ್ ತೊಳ್ಕೊಂಡು ಹಂಗೆ ಹಾಕ್ಕೊಂಡಿದ್ದೀನಿ. ತಣ್ಣಗೆ ಗಾಳಿ ಬೀಸ್ತಾ ಇದೆ ಇವಾಗ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಆರ್ಸಿಬಿ ನಿಂತ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿತು, ಮಿಸ್ಕಮ್ಯುನಿಕೇಷನ್ ಆಯಿತು. ಅದೊಂದು ಸ್ಟೋರಿ ಏನಾಯಿತು ಅಂದ್ಬಿಟ್ಟು ಅದು ಹೇಳ್ತೀನಂತೆ. ಸೊ ಮೋಸ್ಟ್ಲಿ ಬಂತು ಅನ್ಸುತ್ತೆ ಮೆಸೇಜು. ಹೊಡ್ತೀನಿ, ಆನ್ ದಿ ವೇ ಮಿಕ್ಕಿದ್ದು ಮಾತಾಡ್ತೀನಿ, ಎಲ್ಲಿಗೆ ಏನು ಪ್ಲ್ಯಾನ್ ಏನು ಅಂತ. ಮ್ಯಾಪ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ 12 ಕಿಲೋಮೀಟರು 28 ನಿಮಿಷ ಅಂತ ತೋರಿಸ್ತಾ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಮೂವಿಗೆ ಹೋಗೋಣ ತುಂಬ ದಿನ ಆಗಿತ್ತು ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ರೆಡಿ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಮೂವಿಗೆ, ನಾನು ಒಬ್ಬನೇ ಹೋಗೋಣ ಅಂತ ಅಂದ್ಬಿಟ್ಟು, ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಆಮೇಲೆ ಮೂವಿ ಇದ್ದಿದ್ದು 3 ಗಂಟೆಗೆ. ಸರಿ ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಆಮೇಲೆ ಫ್ರೆಂಡು ಮೆಸೇಜ್ ಹಾಕ್ಬಿಟ್ಟು, ಬ್ರೋ ಒಂದಿಷ್ಟು ಶಾಪಿಂಗ್ ಮಾಡಬೇಕು ಬರ್ತೀರಾ ಅಂತ ಕೇಳಿದ್ರು. ಸೊ ಸರಿ ಆಯಿತು ನಡೀರಿ, ಫ್ರೀಯಾಗಿ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ನಾನು ಹೊರಟೆ. ಹೋಗಬೇಕಾಗಿದ್ದು ಒಂದು ಲೊಕೇಶನ್ನು, ಆದರೆ ಗೂಗಲ್ಗೆ ನಾನು ಮ್ಯಾಪ್ಸ್ ಹಾಕ್ಕೊಂಡಿದ್ದು ಒಳ್ಳೇದಾಯಿತು. ಸೊ ಹಾಕೊಂಡಾಗ ಗೊತ್ತಾಯಿತು ಆ ಲೊಕೇಶನಲ್ಲಿ ಆ ಜಾಗ ಕ್ಲೋಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಹೋಗಿನೂ ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಪ್ಲ್ಯಾನ್ ಎಲ್ಲಿಗೆ ಚೇಂಜ್ ಮಾಡ್ಕೊಂಡ್ವಿ ಅಂದರೆ, ಇನ್ನೊಂದು ಜಾಗಕ್ಕೆ ಕನ್ಫರ್ಮ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀನಿ. ಏನು ಗುರು ಇದು ಗುಂಡಿಗಳು ಹಿಂಗಿದ್ದಾವೆ ಮಧ್ಯ ರೋಡಲ್ಲಿ. ಇವಾಗೆಲ್ಲ ಟ್ಯಾಂಕರ್ ಇಟ್ಟಿರೋರೆ ಸಾಹುಕಾರರು ಬೆಂಗಳೂರಲ್ಲಿ.
ಈ ನನ್ನ ಫ್ರೆಂಡ್ ಅದು ಎಲ್ಲಿಗೆ ಲೊಕೇಶನ್ ಕಳಿಸಿದ್ರು ಅಂತಲೇ ಅರ್ಥ ಆಯ್ತಾ ಇಲ್ಲ ನನಗೆ. ಅಜ್ಜಿ ಹೋಯ್ತಾನೇ ಇದ್ದೀನಿ ಸೀದಾ ಮೆಜೆಸ್ಟಿಕ್ಕಿಗೆ ಹೋಗ್ಬಿಡ್ತೀನಿ ಅನ್ಸುತ್ತೆ ನಾನು. ನನಗೆ ಕನ್ಫ್ಯೂಸ್ ಆಯ್ತೈತೆ ಕರೆಕ್ಟ್ ಲೊಕೇಶನ್ ಹಾಕೊಂಡ ಏನು ಅಂತ. ಅವ್ರು ಕಳಿಸಿದ್ದೇನೆ. ಹೆಂಗ್ರು ಇದು ರೆಡ್ ಲೈಟ್ ಇದೆ, ಯಾರು ಎಲ್ಲ ಹಿಂಗೋಯ್ತವ್ರೆ. ಗುರು ನಿಲ್ಬಾರ್ದ ನಾನು? ನನ್ನ ಮಗನ್ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ರಪ್ಪ ಜನ ನನಗೇನೆ. ನಾನೆಲ್ಲೋ ಸಿಗ್ನಲ್ ಏನಾದರೂ ಮ್ಯಾಲ್ ಫಂಕ್ಷನ್ ಆಗ್ತಿದೆಯೇನೋ ಅದಕ್ಕೋಸ್ಕರ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಗೊತ್ತಿಲ್ಲ ಏನಾಗಿತ್ತು ಅಂತ. ಗೊತ್ತಾ ಗುರು ರೇಡಿಯೇಟ್ರ್ ಹೆಂಗ್ ಲೀಕ್ ಆಗ್ತದೆ ಗೊತ್ತಾ? ಅದ್ರದ್ದು ಜಾಗನೇ ಇಲ್ವಲ್ಲ ಗುರು ನುಗ್ಗಕ್ಕೆ. ನಾನು ಅಲ್ಲಿಗೆ ಹೋಗ್ಬೇಕಾ? ಪಕ್ಕದಲ್ಲಿರೋ ಬಿಲ್ಡಿಂಗಿಗೆ ನಾನೇನೆಲ್ಲ ಕಳಿಸ್ತಾರೆ ಗುರು ಇವರು. ಬಂದಿದ್ದು ನಾನು ಟೈಮೇ ವೇಸ್ಟ್ ಮಾಡಿಲ್ಲ ಓಕೆನಾ. ಪಟ್ ಅಂತ ಹೇಳ್ಬಿಟ್ಟು ಒಳಗಡೆ ಬಂದುಬಿಟ್ಟೆ. ನೋಡಿದ್ರೆ ನನ್ನ ಫ್ರೆಂಡೇ ಇನ್ನೂ ಬಂದಿಲ್ಲ. ಸರಿ ಒಳಗಡೆ ಇದ್ದೀನಿ ಬನ್ನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಒಳಗಡೆ ರೌಂಡ್ಸ್ ಆಗ್ತಾಯಿದ್ದೀನಿ. ನೋಡೋಣ ಏನಾದ್ರು ಕಣ್ಗೆ ಕಂಡ್ರೆ ಓಕೆ ಬಂದ್ರಪ್ಪ. ಸದ್ಯಕ್ಕೆ ಯಾವ ಮೂಲೆ ಕರೆದಿದ್ರ ಬರ ನನ್ನ? ಯಾವ ಹತ್ರ ಅಲ್ಲ ಯಾವ ಮಾಲ್? ನಾನು ಹೇಳಿದೆ ಆರ್ಕೇಡ್ ಮಾಲ್ ಬ್ರೋ. ಎಲ್ಲಿ ಆರ್ಕೇಡ್ ಮಾಲ್ ಇಲ್ಲಿದೆಯಾ? ಚೆನ್ನಾಗಿ ಹೇಳಿದ್ರಿ ಬ್ರೋ. ಓಕೆ ಸೊ ಬನ್ನಿ ಏನಂತ ತೊಗೊಬೇಕಂತ. ನಾನಂತೂ ಏನು ತೊಗೊಳ್ಬೇಕು ಅನ್ನೋ ಇಂಟ್ರೆಸ್ಟಲ್ಲೇ ಇಲ್ಲ. ಬಂದಿರೋದು ಅವ್ರಿಗೋಸ್ಕರನೇ ಅಷ್ಟೇ ಗೈಸ್. ಫಸ್ಟ್ ಅಂದ್ಕೊಂಡೆ ಏನೋ ತೊಗೊಳೋದು ಬೇಡ ಅಂತ. ಇಲ್ಲಿ ಬಂದುಬಿಟ್ಟು ನೋಡಿದ್ಮೇಲೆ ನನಗೂ ಎಳೀತಾ ಇದೆ ತೊಗೊಳ್ಳೋಣ ಏನಾದರೂ ಅಂತ ಅಂದ್ಬಿಟ್ಟು ನೋಡೋಣ. ಬಟ್ ಪ್ರಾಬ್ಲಮ್ ಏನಂದರೆ ಇದರಿಂದ ಡೈರೆಕ್ಟಾಗಿ ಮೂವಿಗೆ ಹೋಗಬೇಕು. ಸೊ ಅಲ್ಲಿ ಇಟ್ಟೋಗೋಕ್ಕಾಗುತ್ತಾ? ಏನು ಮಾಡೋದು? ಬ್ಯಾಗಿಗೆ ಏನು ತಂದಿಲ್ಲ ನೋಡಿ ಗೈಸ್. ಇಲ್ಲಿ ಶಾಪಿಂಗ್ ಮಾಡಲ್ಲ ಅಂದ್ಬಿಟ್ಟು ನೋಡ್ರಿ ಇಲ್ಲಿ ಗೈಸ್ ನಾನು ತುಂಬಿಟ್ಕೊಂಡಿರೋದು 1 2 3 4 5 6 7 ಜೊತೆ ಬಟ್ಟೆ ಜೊತೆ ಅಲ್ಲ ಆ್ಯಕ್ಚುಲಿ ಸಪ್ರೇಟ್ 7 ಪೀಸು. ಶಾರ್ಟ್ಸ್ ಎಲ್ಲ ಬೇಕು ಜಿಮ್ಗೆ ಹಾಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ತಾಕೊಂಡಿದ್ದೀನಿ. ಸೊ ಇದರಲ್ಲಿ ಎಷ್ಟು ಫೈನಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಟ್ರಯಲ್ ನೋಡಿದ್ಮೇಲೆ ಗೊತ್ತಾಗೋದು. ಸದ್ಯಕ್ಕಂತೂ ಮೇಲೆ ಇಷ್ಟ ಆಯಿತು, ಅದಕ್ಕೋಸ್ಕರ ಎತ್ತಾಕೊಂಡಿದ್ದೀವಿ. ಇನ್ನೂ ನೋಡಿರಿ ನೆಲ ಗುದ್ದಿ ನೀರು ತೆಗಿಯೋ ಥರ ನೆಲ ಗುದ್ದುಬಿಟ್ಟು ಬಟ್ಟೆಗಳು ತೆಗಿತಾರೆ. ಎಲ್ಲ ಫಸ್ಟ್ ಕಾಪಿಗಳೇ ಜಾಸ್ತಿ ಇದೆ. ಇದೇ ಥರ ಸೇಮ್ ಆಲ್ರೆಡಿ ತೊಗೊಂಡಿದ್ದೀನಿ. ಅಂದರೆ ಆಲ್ರೆಡಿ ನಮ್ಮ ಹತ್ರ ಇದೆ ಅದೇ ಥರದ ಕಾಪಿ. ನನಗೆ ಈ ಥರ ಇಷ್ಟ ಆಗಲ್ಲ ಗೈಸ್. ಒಂಥರ ಇದು ಚೆನ್ನಾಗಿಲ್ಲ ನನಗೆ. ಆ್ಯಕ್ಚುಲಿ ಈ ಥರ ಬಟ್ಟೆ ಥರ ಕಾಟನ್ ಟೈಪ್ ಇದ್ರೇ ಚೆಂದ ನನಗೆ. ನೋಡೋಣ ಶೂ ಒಂದು ತೊಗೊಳ್ಳೋಣ ಅನ್ಕೋತಾ ಇದ್ದೆ. ಇಲ್ಲಿ ಸಿಕ್ಕರೆ ಅದು ತೊಗೊಂಡ್ಬಿಡ್ತೀನಿ. ಸುಮ್ಮನೆ ಟ್ಯಾಕ್ಸ್ ಹಾಕ್ಸ್ತಾವ್ರೆ ಗುರು ನನಗೆ. ಸುಮ್ಮನೆ ಮನೇಲಿ ಬಡವ ನೀನು ಮಡಗ್ದಂಗೆ ಇರೋ ಒಂದು ಮೂವಿ ನೋಡಿಕೊಂಡು ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡಿದ್ದೆ. ಕರ್ಕೊಂಬಂದು ಇವಾಗ ಟ್ಯಾಕ್ಸು ಇರಲಿ ಬಿಡಿ. ಏನು ಗೊತ್ತಾ, ಇಲ್ಲಿವರೆಗೂ ನೀವು ನನ್ನನ್ನು ಈ ಥರ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಆ ಥರ ಒಂದು ಅವತಾರದಲ್ಲಿ ನೀವು ನಾನು ನೋಡ್ತೀರಾ. ಬರೀ ನೀವಲ್ಲ, ನಾನು ಅಷ್ಟೇ. ನಾನು ಯಾವತ್ತೂ ಹಿಂಗೆ ನೋಡ್ಕೊಂಡೇ ಇಲ್ಲ. ಸೊ ಇವತ್ತು ನೋಡಿರಲಿ ಇಷ್ಟು ಲೈವ್ ಸ್ಟ್ರೀಮ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ? ಈ ಥರ ಬಟ್ಟೆ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಕುತ್ಕೊಂಡು ಸ್ಟ್ರೀಮ್ ಮಾಡಿಕೊಂಡು ಗೇಮ್ ಮಾಡ್ಕೊಂಡು ಇದ್ಬಿಟ್ರೆ ಪರವಾಗಿಲ್ಲ ಲೋಗೇಶ್. ಒಂದು ಲೆವೆಲಿಗೆ ಶೇಪ್ ಬರ್ತಾಯಿದೆ, ಪರವಾಗಿಲ್ಲ. ಅಷ್ಟೊಂದೇನು ಕೆಡ್ದಾಗಿಲ್ಲ. ಹಾಕೊಂಡ್ರೆ ಸೆಟ್ ಆಗುತ್ತೆ. ಆ್ಯಂಡ್ ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಪರ್ಫೆಕ್ಟ್ ಆಗಿದೆ. ಇದು ಇನ್ನೊಂಚೂರು ಕಡಿಮೆ ಆಗಬೇಕು weight ವೀಸ್. ಫಸ್ಟ್ ಒನ್ ಡನ್. ನನಗನ್ಸಿದ್ದು ಫಸ್ಟ್ ಬಟ್ಟೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು. ಫಿಟ್ಟಿಂಗು ಅಷ್ಟೇ ಫುಲ್ ಕಂಫರ್ಟಬಲ್ ಆಗಿದೆ. ಇಷ್ಟ ಆಯಿತು ಗೈಸ್. ನನಗೆ ಒಂಥರ ಆಗ್ತಾಯಿದೆ ಈ ಥರ ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡ್ರೆ ಫಸ್ಟ್ ಟೈಮ್ ನಾನು. ಒಳ್ಳೆ ಹೆಣ್ಮಗು ಫೀಲ್ ಬರ್ತಾಯಿದೆ. ಲೈಟ್ ಇದೆ ಇಲ್ಲಿ ಅವರೇ ಕಾಣಿಸ್ತಿದೆಯಾ? ಗೈಸ್ ಈ ಥರ ಇದೆ ನಮ್ಮ ಔಟ್ಫಿಟ್ಟು. ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಥರ ಇಲ್ಲ ನಾನು. ಹೇಳಿ ನೀವೇ ನೋಡೋಣ, ಕಮೆಂಟ್ ಹಾಕಿ ಸೂಟ್ ಆಗುತ್ತಾ ಇಲ್ವಾ. ಹಂಗೆ ಕುತ್ಕೊಂಡು ಸ್ಟ್ರೀಮ್ ಮಾಡಿಬಿಟ್ರೆ ಇದರಲ್ಲಿ ಹೆಂಗಿರುತ್ತೆ ಹೇಳಿ. ಇನ್ನೊಂದು ಟ್ರೈ ಮಾಡ್ಕೊಂಬರ್ತೀನಿ. ಹೆಂಗೆ ಬೆವರು ಇಳಿಸ್ತಾ ಇದೆ ಅಂದರೆ ಶಿಸ್ತಾಗಿ ಎಸಿ ಕೆಳಗೆ ಬಂದು ನಿಂತಿದ್ದೀನಿ. ಅದು ಮುರಿದೋಗಿರೋ ಎಸಿ ಬೆಂಡಾಗ್ಬಿಟ್ಟು ನನ್ನ ಸೈಡಿಗೆ ಕಳಿಸ್ತಾ ಇದೆ ಗಾಡಿನ. ದೇವರ ಇದೆಯಾ ಗೈಸ್. ಕೊನೆಗೆ ಫೈನಲೈಸ್ ಆಗಿದ್ದು ಇಷ್ಟ ಗೈಸ್. 3 ಇನ್ಯಾವುದು ಸೈಜ್ ಫಿಟ್ ಆಗಲಿಲ್ಲ ನನಗೆ, ಟೈಟ್ ಆಗಿಬಿಡ್ತು. ವರ್ಜಿನಿಯಾನ ಅದು. ನಾನು ಏನು ಹೆಸ್ರು ಹಾಕೋರಪ್ಪ ಅಂತ ನೋಡ್ತಾ ಇದ್ದ ನೋಡಿ. ಓಕೆ ಸೊ ಶಾಪಿಂಗ್ ಆ್ಯಕ್ಚುಲಿ ನಾನೇ ಜಾಸ್ತಿ ಮಾಡಿದ್ದು. ಲೈಟಿಂಗ್ ಏನು ಮಸ್ತಾಗಿದೆ ನೋಡ್ರಿ. ಒಂದ್ಸರಿ ಡಗ್ ಅಂದ್ಬಿಟ್ಟಿತ್ತು ಅವಾಗಲೇ. ಶಾಪಿಂಗ್ ಎಲ್ಲ ಮಾಡ್ಬಿಟ್ಟು ಬ್ಯಾಗ್ ಹಾಕ್ಬಿಟ್ಟು ನೋಡಿ ಆ ಬ್ಯಾಗ್ನ ಇಟ್ಟಿದ್ದೀವಲ್ಲಿ ನೋಡ್ರಿ. ಬ್ಯಾಗ್ ಕಾಣ್ತಾರೆ, ಇವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅವನಜ್ಜಿ ಯಾವನೇ ತಗೊಂಡೋದ ಗುರು. ಅಷ್ಟೆಲ್ಲ ಕಷ್ಟ ಆಗ್ಬಿಟ್ಟು ಶಾಪಿಂಗ್ ಮಾಡಿದ್ವಿ ಎಲ್ಲ ಹುಡುಕಿ. ಆ್ಯಕ್ಚುಲಿ ನಮ್ಮ ಸೈಜೇ ಸಿಗ್ತಾಯಿಲ್ಲ. ಅದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ನಮ್ಮ ಸೈಜ್ದು ಹುಡುಕಿ ತೊಗೊಳೋದಕ್ಕೆ. ಸದ್ಯಕ್ಕೆ ಒಂದಿಷ್ಟು ತೊಗೊಂಡಿದ್ದೀನಿ, ನೋಡೋಣ ಬೇಕಾದ್ರೆ ಮತ್ತೆ ಬಂದುಬಿಟ್ಟು ತೊಗೊಂಡ್ರೆ ಆಯಿತು. ಬಟ್ ಇಲ್ಲಿ ನಮ್ಮ ಸೈಜ್ದಂತೂ ಇಲ್ಲ. ಆ್ಯಂಡ್ ನನ್ನ ಹೆಲ್ಮೆಟ್ಟು
ಪ್ರತಿ ಸರಿನೂ ಮರ್ತು ಹೋಯ್ತೀನಿ. ಇಲ್ಲಿದೆ, ಈ ಸರಿ ಮರೆಯಲ್ಲ. ಒಂದೊಂದು ಸರಿ ಟ್ರಯಲ್ ರೂಮ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದಾಗಲೂ ಪಟ್ ಅಂತ ಇಣಕಿ ನೋಡಿದ್ದೀನಿ ಇದೆಯಾ ಅಲ್ಲೇ ಅಂತ. ಆ್ಯಂಡ್ ಜೀನ್ಸ್ ತೊಗೊಬೇಕಾಗಿತ್ತು, ಒಂದೇ ಒಂದು ನನ್ನ ಸೈಜು ಸಿಗಲಿಲ್ಲ. ಎಲ್ಲ 32 ಲಾಸ್ಟ್, 34 ಹುಡ್ಕರೆ ಅಷ್ಟೇ. ನಾನು 36 ಶೂನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಯಾವುದು ಸಮಾಧಾನ ಆಗ್ತಿಲ್ಲ. ಇದೊಂದು ಓಕೆ, ನನಗೆ ಇದೇ ಥರ ಬ್ರೀದಬಲ್ ಶೂಸ್ ಬೇಕಿತ್ತು. ಇವಾಗ ಹಾಕಿದ್ದೀನಲ್ಲ, ಇದು ವಯಸ್ಸಾಗಿದೆ ಇದಕ್ಕೆ. ಎಲ್ಲ ಕಡೆ ಅದನ್ನೇ ಹುಚ್ಚಾಡ್ತಾಯಿದ್ದೀನಿ ಜಿಮ್ಗೆ ಅಂದ್ಕೊಂಡು. ಸೊ ಇದು ಸಮಾಧಾನ ಆಯಿತು. ಬಟ್ ಕೆಳಗಡೆ ಸೋಲು ಸ್ವಲ್ಪ ಜಾರೋ ಥರ ಇದೆ ಇದು. ಸೊ ಅಲ್ಲಿ ಕಷ್ಟ, ಜಾರ್ಬಿಟ್ರೆ ಕಷ್ಟ. ಗಾಡಿ ಓಡಿಸ್ತಾ ಇರ್ತೀವಲ್ಲ, ನನ್ನ ಗಾಡಿ ಸ್ವಲ್ಪ ಏನಾದ್ರು ಗ್ರೇವಲ್ಸ್ ಅದು ಇದ್ರ ಮೇಲೆ ಕಾಲಿಟ್ರೆ ಪಕ್ಕ ಜಾರುತ್ತೆ. ಸೊ ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಪ್ರೈಸು ಕಡಿಮೆನೇ, 350 ಅಷ್ಟೇ. 18 ವಾವ್. ಓಕೆ, ಸೊ ಗೈಸ್ ನೋಡಿ, ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇದು ನಂದು, ಒಳ್ಳೆಲ್ಲ ಅವ್ರು ಬಿಲ್ ಮಾಡಿಸ್ತಾ ಇದ್ದಾರೆ. ಸಪ್ರೇಟ್ ಬಿಲ್ಸ್ ಇಬ್ಬರದು. ಆಮೇಲೆ ನಮಗೆ ಕನ್ಫ್ಯೂಷನ್ ಬೇಡ, ನಾವು ಸಪ್ರೇಟ್ ಮಾಡೋದೆಲ್ಲ ಬೇಡ ಅಂತ. ಏನಣ್ಣ 920? ಹಾಂ, ಓಕೆ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಬರ್ತಾ ಒಂದು ಪ್ರಾಬ್ಲಮ್ ಕೂಡ ಆಯಿತು ಅವ್ರ ಬಿಲ್ಲಿಂಗಲ್ಲಿ. ಸೊ ಎಕ್ಸ್ಟ್ರಾ ಬಿಲ್ ಮಾಡಿಬಿಟ್ಟಿದ್ದಾರೆ. 399 ರುಪೀಸ್ದು, 400 ರುಪೀಸದು. ಸೊ ಅದು ಕ್ಯಾನ್ಸಲೇಷನ್ ಮಾಡಿಸ್ತಾ ಇದ್ದೀವಿ, ಅಲ್ಲೇ ಹೇಳ್ತಾ ಇದ್ದೀವಿ. ಅವರು ಕೇಳ್ತಾ ಇಲ್ಲ. ಒಂದ್ಸರಿ ಬಿಲ್ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಂತವ್ರೆ. ನಾವು ಐಟಮೇ ತೊಗೊಂಡಿಲ್ಲ, ಆದರೂ ಬಿಲ್ ಮಾಡಿಬಿಟ್ಟಿದ್ದಾರೆ. ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗುವುದು ನನಗೆ ಟಾಸ್ಕು. ಬಿಕಾಸ್ ಇಲ್ಲಿ ರೋಡ್ ಗೊತ್ತಿಲ್ಲ, ಮ್ಯಾಪ್ಸು ಹಾಕಿಲ್ಲ. ಸೊ ಹೆಂಗೆ ಹೋಗೋದು? ಮೋಸ್ಟ್ಲಿ ಇದೇ ರೋಡ್ ಅನಿಸುತ್ತೆ. ಸೊ ಗೈಸ್, ನಾನು ಮೂವಿಗೆ ಹೋಗ್ಬೇಕು ಅಂದ್ಕೊಂಡಲ್ಲ, ಹೋಗಲಿಲ್ಲ. ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಹಾಗಾಗಿ ಬೇಡ ಅಂದ್ಕೊಂಡು ಬಂದುಬಿಟ್ಟೆ. ಸದ್ಯಕ್ಕೆ ಅಕ್ಕನ ಮನೆಗೆ ನಾನು ಅಳಿಯ ಮತ್ತು ಸುಟ್ಟು ಮಲ್ಕೊಂಬಿಟ್ಟಿದ್ರು, ನಿದ್ದೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ. ನಾನು ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಬಂದಿದ್ದೆ. ಸೊ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್ ಕಾಲ್ ಮಾಡ್ತಾವ್ರೆ, ಇವಾಗ ಜಿಮ್ಗೆ ಹೋಗ್ಬೇಕು. ಸರಿ ತಡ್ರಿ ಬ್ರೋ, ಸ್ವಲ್ಪ ಟೈಮ್ ಕೊಡಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಮನೆಗೆ ಹೋಗಿ ಇಮಿಡಿಯೇಟಾಗಿ ಹೊರಡಬೇಕು. ಮನೆಗೆ ಬಂದು ಪಟ್ ಅಂತ ಹೇಳ್ಬಿಟ್ಟು ಮುಖ ತೊಳ್ಕೊಂಡು ರೆಡಿಯಾಗಿ ಇವಾಗ ಹೊರಡೋಣ ಅಂತ ಜಿಮ್ಗೆ. ನಮ್ಮ ಮಮ್ಮಿಗೆ ಬಂದು ವರದಿ ಒಪ್ಪಿಸ್ಬೇಕು, ಏನೇನು ತಂದಿದ್ದೀನಿ, ಏನೇನು ಮಾಡಿದ್ದೀನಿ ಅಂತೆಲ್ಲ. ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೆಗೆದು ತೋರಿಸ್ತಾ ಇದ್ದೀನಿ. ಹಾಕೊಂಡು ತೋರಿಸು ಅಂತಂದ್ರು, ಅದಕ್ಕೆ ಹಾಕೊಂಡು ತೋರಿಸ್ತಾ ಇದ್ದೆ. ಆದರೂ ಏನು ಹೇಳಿ ಗೈಸ್, ಈ ಒಂದು ಔಟ್ಫಿಟ್ಟು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ಜಿಮ್ಗೆ ಹೊರಟೆ. ಸೊ ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ಅದಕ್ಕೋಸ್ಕರ ಬಾದಾಮಿ. ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಏನು ಅಷ್ಟೊಂದೇನು ಮ್ಯಾಚ್ ಆಯ್ತಲ್ಲ, ದಟ್ಸ್ ಓಕೆ. ಇಲ್ಲಿ ಸೊ ಫ್ರೆಂಡ್ ಬರ್ತಾರಂತೆ, ಹೊರಡೋಣ. ಗೈಸ್, ಇವತ್ತು ನನ್ನ ವೇಷಭೂಷಣ ನೋಡಿ ನಮ್ಮ ಫ್ರೆಂಡು ಆಶ್ಚರ್ಯಚಕಿತರಾಗಿದ್ದರು. ಹಿಂಗೆ ಬಂದುಬಿಟ್ಟಿದ್ರೆ ಚಡ್ಡಿ ಹಾಕೊಂಡು ಬರ್ತಾ. ಇವ್ರು ಯೂಶಲಾಗಿ ರೆಗ್ಯುಲರಾಗಿ ಚಡ್ಡಿ ಹಾಕೊಂಬರೋರು. ಸೊ ಇವತ್ತು ನಾನು ಹಾಕೊಂಬಂದ್ಬಿಟ್ಟಿದ್ದೀನಿ ಚಡ್ಡಿನ. ಸೊ ಅವ್ರ ಪ್ಯಾಂಟ್ ಹಾಕೊಂಬಂದ್ಬಿಟ್ಟವ್ರೆ. ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಯಾಕೋ ಜಿಮ್ ಓಪನ್ ಇದೆ, ಯಾಕೋ ಡೌಟ್ ಹೊಡಿತು ಇವಾಗ. ವೋಟಲ್ವಾ ಇವತ್ತು, ಸೊ ಹಾಗಾಗಿ ಕ್ಲೋಸ್ ಗೀಸ್ ಮಾಡಿಬಿಟ್ಟಿರ್ತಾರೆ ಅಂತ ಇವಾಗ ಸೌಂಡ್ ಬಂತು ಜಿಮ್ಮಲ್ಲಿ ಹಾಕಿರೋದು. ಸೊ ಬೈಸಿಪ್ಸ್ ಟ್ರೈನ್ ಮಾಡೋಣ ಗೈಸ್. ಗೊತ್ತಾಗಲ್ಲ, ಟ್ರೈನ್ ಮಾಡಿದೆ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಆ್ಯಂಡ್ ಅರ್ಜೆಂಟಲ್ಲಿ ಬರ್ತಾ ನೋಡಿ ಚಪ್ಪಲಿ ಹಾಕೊಂಬಂದ್ಬಿಟ್ಟಿದ್ದೀನಿ. ದಿನ ಶೂ ಹಾಕೊಂಬರ್ತಿದ್ದವನು, ಏನು ಮಾಡೋಕ್ಕಾಗಲ್ಲ. ಇವತ್ತು ಬರಿಗಾಲಲ್ಲಿ ಟ್ರೈನಿಂಗು, ಸ್ಲಿಪ್ಪರ್ಸ್ ಎಲ್ಲ ಹೋಗಿದೆ ಒಳಗೆ. ಇವತ್ತು ಪ್ಯಾಂಟ್ ಹಾಕಿಲ್ವಲ್ಲ ಗೈಸ್, ಅದಕ್ಕೆ ಕಡಿಮೆ ಬರ್ತಾಯಿದೆ. ಪ್ಯಾಂಟ್ ಹಾಕಿದ್ರೆ ಕರೆಕ್ಟಾಗಿ ಬರೋದು. ವರ್ಕೌಟ್ ಎಲ್ಲ ಮುಗೀತು. ಸೊ ಇವತ್ತು ಜಿಮ್ಮಲ್ಲಿ ಏನು ಗೊತ್ತಾ ಮ್ಯಾಟ್ರು, ಬಂದವರೆಲ್ಲರೂ ನಮ್ಮ ರೆಗ್ಯುಲರಾಗಿ ಜೊತೆಲಿ ಬರ್ತಾರಲ್ಲ ಅವರೆಲ್ಲರೂ ಬ್ರೋ ನೀವಾ ಗೊತ್ತೇ ಆಗಿಲ್ಲ ಬ್ರೋ, ನನಗೆ ಗೊತ್ತೇ ಆಗಿಲ್ಲ ಬ್ರೋ ಅಂತ ಹೇಳ್ತಾಯಿದ್ರು. ಯೂಶಲಾಗಿ 2 ಸೆಟ್ ಆಫ್ ಡ್ರೆಸ್ ಇಟ್ಕೊಂಡಿದ್ದೆ ಜಿಮ್ಗೆ ಅಂತಲೇ. ಸೊ ಡೈಲಿ ಅದನ್ನೇ ಹಾಕೊಂಡು ಉಜ್ಜಾಡಿ ನಾನು ಅದ್ರಲ್ಲಿ ನೋಡಿ ಅದ್ರಲ್ಲಿ ಬಂದರೆ ನಾನು ಒಂದು ಥರ ಫಿಕ್ಸ್ ಆಗಿಬಿಟ್ಟಿದ್ರು ಜನ ಅಂದರೆ ನಮ್ಮ ಫ್ರೆಂಡ್ಸು. ಸೊ ಇವತ್ತು ಹೊಸ ರೂಪ ನಂದು. ಗೈಸ್ ಸಾಯಂಕಾಲ ಹೊತ್ತಾದರೆ ಇದೊಂದು ಹಿಂಸೆ ಗೈಸ್. ಬಜ್ಜಿ, ಬೋಂಡ, ಗೋಬಿ ಎಲ್ಲ ರೋಡ್ ಸೈಡಲ್ಲಿ ಹಾಕ್ತಾಯಿರ್ತಾರೆ. ಆ ವಾಸನೆ ಕೈ ಬೀಸಿ ಕರೀತಾ ಇರುತ್ತೆ. ಬಟ್ ಹೋಗೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಬೆಳಗ್ಗೆ ಎಷ್ಟೋ ಚೆಂದ ಗುರು. ಟೆಂಪ್ಟೇಷನ್ಸ್ ಕಡಿಮೆ, ಅಂದರೆ ಟೆಂಪ್ಟ್ ಮಾಡುವಂತಹ ಸಿಚುವೇಶನ್ಗಳು ಕಡಿಮೆ.
ಈಗಂತೂ ಕೇಳಲೇಬೇಡ್ರಿ, ರೋಡ್ಗೂ ಗಲ್ಲಿಗೂ ಟೆಂಪ್ಟ್ ಮಾಡೋ ಅಂಥ ಐಟಮ್ಗಳೇ ಎಲ್ಲ ಕಡೆ. ನೋಡಿ ಗೈಸ್, ನಮ್ಮ ಬಾಯ್ಸ್ ಎಲ್ಲರೂ ಹೊಸ ಮೆನ್ಯೂನೇ ರೆಡಿ ಮಾಡ್ತಾ ಇದ್ದಾರೆ ಈಗ ಅಂಗಡಿಲಿ. ಪಾಪ ಇವರಂತೂ ಬೇಜಾರು ಮಾಡ್ಕೊಂಡ್ಬಿಡ್ಬೇಕು ಮಾಡೋದಕ್ಕೆ. ಸೊ ಎಲ್ರದ್ದು ಒಂದೊಂದು ಐಟಮ್ಗಳು ಆರ್ಡ್ರ್ ಹಾಕಿದೆ. ರೆಗ್ಯುಲರ್ ಅಡ್ಡ ನಮ್ಮದು ಟೀ ಕುಡಿಯೋದು ಜಿಮ್ ಮುಗಿಸ್ಕೊಂಡು. ಇವತ್ತು ಫಸ್ಟ್ ಟೈಮು ಬಿಸ್ಕೆಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇದು ಬೇಕ್ಡ್ ಬಿಸ್ಕೆಟ್ ಅಲ್ವಾ, ನಡೆಯುತ್ತೆ ಪರವಾಗಿಲ್ಲ. ತೊಗೊಳ್ರಿ ಯಾರು ಬೇಕು ಬ್ರೋ, ಕೈ ತೊಳೆದ್ರ ಬ್ರೋ? ಥೂ, ಏನು ಚೆನ್ನಾಗಿದೆ. ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಮುಟ್ಟಿರೋ ಡಂಬಲ್ಸು, ಬೆವರು ಗಿವ್ರೆಲ್ಲ ಇರುತ್ತೆ. ಡಂಬಲ್ಸ್ ಎಲ್ಲ ಎತ್ಬಿಡ್ತಾರೆ, ಬಂದ್ಬಿಟ್ಟು ಮದ್ದೂರೊಡೆ ತಿಂದ್ಬಿಡ್ತಾರೆ. ಕೈ ತೊಳೆಯೆಲ್ಲ ಇರಲಿಲ್ಲ ಗೈಸ್. ನಾನು ತೊಳೆದಿದ್ದೀನಿ. ಕುಡಿ ಬ್ರೋ, ನಂಗೊಂದು ಪೀಸು. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದೆ, ಮುಟ್ಬಿಡ್ತಾ ಇದ್ದೆ. ಸಡನ್ನಾಗಿ ನೆನಪಾಯ್ತು, ಹೋಗಿ ತೊಳ್ಕೊಂಡೆ. ಇವ್ರು ಅವಾಗ ಹೇಳಿದ್ರು ಚೂರು ಮುಂಚೆ ಹೇಳೋದಲ್ವಾ ಅಂತ. ಗೈಸ್ ನಾನು ಸರಿ ಇಲ್ಲ ಗೈಸ್, ನಾನು ಸರಿ ಇಲ್ಲ. 3ನೇ ಬಿಸ್ಕೆಟ್ ಬೇಕಿದ್ದು ಅದು 3. ಅಣ್ಣ ಎಷ್ಟೊಂದೆಲ್ಲ ಒಂದೇ ಇಸ್ಕೊಂಡಿದ್ದು. ಏನಾಗುತ್ತೆ ಫಸ್ಟ್ ಒಂದು ತಿನ್ನಲ್ಲ, ಚೆನ್ನಾಗಿದೆ ಅನಿಸ್ತು. ಇನ್ನೊಂದು ತೊಗೊಂಡೆ, ಸಾಕು ಅಂತ ಸುಮ್ಮನೆ ರೌಂಡ್ ಅಪ್ ಆಗಿಬಿಡುತ್ತೆ. ಇನ್ನೊಂದು ತೊಗೊಂಬಿಡಿ ಅಂದರು. 3ನೇದು ಲೆಕ್ಕ ಕೊಟ್ಟನಾ? ನೀವು ಮೂಡುಪಾಳ್ಯಕ್ಕಿಂತ ಹಿಂದೆ ಒಂದು ಬಸ್ ಸ್ಟಾಪು, ಕಲ್ಯಾಣ ನಗರ. ನೋಡ್ಕೊಂಬಿಡಿ, ಅವರೇ ಮುಖ ತೋರಿಸಿದ. ಇವರೇ ಕೈ ತೊಳಿದರೆ ತಿಂದಿರೋದು. ಸೊ ಇದೆ ಟೀ ಅಂಗಡಿ. ನೀವು ಯಾವತ್ತೂ ಕುಡಿದಿದ್ರೆ ಗೈಸ್ ನೀವು ಶುಂಠಿ ಕಾಫಿ, ಶುಂಠಿ ಬೆಲ್ಲದ ಕಾಫಿ ಟೀ ಏನಾರು ಹೇಳ್ತಾ ಇದ್ದೀನಿ ಗುರು ನಾನು. ಅದು ಬಾಯಿ ಆ ಬಿಸ್ಕೆಟ್ ತಿಂದು ಹೇಳಿಲ್ಲ ಅದು ಇರುತ್ತೆ. ಸೊ ಆ ಬಿಸ್ಕೆಟ್ ತಿಂದಿದ್ದು ಒಂದು ಸ್ವಲ್ಪ ಏನೋ ಹಾರ್ತಾ ಇದೆ ನನ್ನ ನಾಲ್ಗೆ, ಅದಕ್ಕೋಸ್ಕರ ಏನೇನೋ ಬರ್ತಾ ಇದೆ. ಸೊ ಇದು ಕಾಮನ್ ಆಗಿ ಶುಂಠಿ ಟೀ ಕೇಳಿರ್ತೀರಾ. ಸೊ ಶುಂಠಿ ಕಾಫಿ ಅದು ಬೆಲ್ಲದ ನಾವು ಕುಡಿತಾರ. ಸೊ ಗೈಸ್ ಇವಾಗ ವಾಪಸ್ ಮನೆ ಕಡೆಗೆ ನಮ್ಮ ಪಯಣ ಶುರುವಾಗಿದೆ. ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಸೊ ಮನೆಗೆ ಹೋಗೋಣ, ಸೀದಾ ಸಿಗ್ತೀನಿ ಮನೆಯಲ್ಲಿದ್ದೀನಿ. ಆ್ಯಂಡ್ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದೀನಿ. ಆರಾಮಾಗಿ ಕೂತ್ಕೊಂಡು ಒಂದು ಮೂವಿ ನೋಡೋಣ ಅಂದ್ಬಿಟ್ಟು ಯುವ ಮೂವಿ ಪ್ರೈಮಲ್ಲಿ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನೋಡೋಣ, ರಿಲ್ಯಾಕ್ಸ್ ಮಾಡ್ಕೊಂಡು ಅಂತ ಅಂದ್ಕೊಂಡೆ. ಊಟ ಎಲ್ಲ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ಈ ವ್ಲಾಗ್ನು ಕೂಡ ಈಗ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡ್ತೀವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ. ಸೊ ಹೊಸಬ್ರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ವರ್ಕೌಟ್ ಮಾಡಿ ಬಂದುಬಿಟ್ಟು ಮಲ್ಕೊಂಡ್ರೆ ಒಂದು ಮಜಾ ಇರುತ್ತೆ. ಪಟ್ಟಂತ ನಿದ್ದೆ ಬರುತ್ತೆ, ಸುಸ್ತಾಗಿರುತ್ತಲ್ಲ. ಬೆಳಗ್ಗೆ ಮಾಡಿದ್ರೆ ಆ್ಯಕ್ಟಿವ್ ಆಗಿ ಮಾಡ್ತೀವಿ, ಸಾಯಂಕಾಲ ಮಾಡೋದು ಸ್ವಲ್ಪ ಲೇಸಿಯಾಗಿ ಮಾಡ್ತೀವಿ ನನಗೆ ಪರ್ಸ್ನಲಿ. ಸೊ ಎಲ್ಲ ತಿಂದಿರ್ತೀವಿ. ಸೊ ಹಾಗಾಗಿ ಅಷ್ಟು ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡೋಕ್ಕಾಗಲ್ಲ ಸಾಯಂಕಾಲ ಹೊತ್ತು. ಬಟ್ ಇದೇ ಚೆನ್ನಾಗಿ ಬರುತ್ತೆ. ಎನಿವೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಬೆಳಕು ನನಗೊಂಥರ ಆಗ್ತಿದೆ.